ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ರ ಸೂಫಿನಾಡು ಸುದ್ದಿ ಚಾನೆಲ್. ಬೀದರ್ನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಬೀದರ್ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ಶ್ರೀ ರಹೀಂ ಖಾನ್, ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಅಧ್ಯಕ್ಷರು, ಕಾಲೇಜು ಅಭಿವೃದ್ಧಿ ಮಂಡಳಿ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಬೀದರ್ ಇವರನ್ನು ಆಹ್ವಾನಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾದ ಡಾಕ್ಟರ್ ಅಬ್ದುಲ್ ಖದೀರ್ ಅವರನ್ನು ಆಹ್ವಾನಿಸಲಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಇವರುಗಳು ಬರದಿದ್ದ ಕಾರಣ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಕಾಲೇಜಿನ ಮಾಜಿ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂ.ಜಿ. ದೇಶಪಾಂಡೆ ಅವರು ಉದ್ಘಾಟಿಸಿದರು. ಉದ್ಘಾಟನಾ ಭಾಷಣದಲ್ಲಿ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಬಗ್ಗೆ ಜಾಗೃತಿ ವಹಿಸುವಂತೆ ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗುರುನಾನಕ್ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಶ್ಯಾಮಲಾ ದತ್ತಾ ಇವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅನೇಕ ಉದಾಹರಣೆಗಳೊಂದಿಗೆ ಮಕ್ಕಳನ್ನು ಜಾಗೃತಿಗೊಳಿಸುವ ಮೂಲಕ ಮಾತನಾಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಮನೋಜ್ ಕುಮಾರ್ ವಹಿಸಿಕೊಂಡಿದ್ದರು. ವೇದಿಕೆ ಮೇಲೆ ಕಾಲೇಜಿನ ಸಿಬ್ಬಂದಿ ಕಾರ್ಯಗಳಾದ ಡಾಕ್ಟರ್ ವಿದ್ಯಾ ಪಾಟೀಲ್, ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಪಾಟೀಲ್ ಶ್ರೀಕಾಂತ್, ಕಾಲೇಜಿನ IQAC ಘಟಕದ ಸಂಯೋಜಕರಾದ ಡಾಕ್ಟರ್ ಭೀಮ್ಶಾ ಕೆಬಿ, ಕ್ರೀಡಾ ವಿಭಾಗದ ಸಂಯೋಜಕರಾದ ಡಾಕ್ಟರ್ ರವಿ ನಾಯಕ್, ಕಚೇರಿ ಪ್ರತಿನಿಧಿ ಆದ ಶ್ರೀ ಇಮಾನುವೇಲ್, ಅತಿಥಿ ಉಪನ್ಯಾಸಕರ ಪ್ರತಿನಿಧಿ ಡಾಕ್ಟರ್ ಸಚಿನ್ ಕಟ್ಟಿಮನಿ ಮತ್ತು ಕಾರ್ಯಕ್ರಮದ ಆಯೋಜಕರು ಕಾಲೇಜಿನ ಸಾಂಸ್ಕೃತಿಕ ಘಟಕದ ಸಂಯೋಜಕರಾದ ಡಾಕ್ಟರ್ ಮನೋಹರ್ ಜಿ ಮೇತ್ರೆ ಅವರು ವೇದಿಕೆಯನ್ನು ಅಲಂಕರಿಸಿದರು. ಕಾಲೇಜಿನ ಉದ್ಯೋಗ ಕೋಶದ ಸಂಯೋಜಕರಾದ ಡಾಕ್ಟರ್ ರಾಜ್ಕುಮಾರ್ ಹೊಸದೊಡ್ಡೆ, ಆಂತರಿಕ ಪರೀಕ್ಷೆಗಳ ಸಂಯೋಜಕರಾದ ಡಾಕ್ಟರ್ ರಾಜಶ್ರೀ ಪಾಟೀಲ್, NSS ಘಟಕಗಳ ಸಂಯೋಜಕರಾದ ಡಾಕ್ಟರ್ ಉಮಾಖಾನ್ ಜಾಧವ್, ಡಾಕ್ಟರ್ ಯೇಸು ಮಿತ್ರಾ ಮತ್ತು ರೆಡ್ ರಿಬ್ಬನ್ ಸಂಯೋಜಕರಾದ ಪ್ರೊಫೆಸರ್ ಶ್ರೀನಿವಾಸ್ ರೆಡ್ಡಿ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಸುಮಾರು 450ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಊಟ ನಂತರ ಅನೇಕ ಸಾಂಸ್ಕೃತಿಕ ಚಟುವಟಿಕೆಯನ್ನು ಆಯೋಜಿಸಲಾಗಿತ್ತು. ಈ ಚಟುವಟಿಕೆಗಳಲ್ಲಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗು ತಂದುಕೊಟ್ಟರು. ಈ ಕಾರ್ಯಕ್ರಮದ ನಿಮಿತ್ತ ಅನೇಕ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಸ್ಥಾನ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಪ್ರಶಸ್ತಿ ಪ್ರಮಾಣ ಪತ್ರ ಮತ್ತು ಮೆಡಲ್ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಡಾಕ್ಟರ್ ಉಮಾಖಾನ್ ಜಾಧವ್ ನಡೆಸಿಕೊಟ್ಟರೆ, ಅತಿಥಿಗಳ ಸ್ವಾಗತ ಮತ್ತು ಸನ್ಮಾನವನ್ನು ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಬಂಡಯ್ಯ ಸ್ವಾಮಿ ನಿರ್ವಹಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಪ್ರೊಫೆಸರ್ ಶ್ರೀನಿವಾಸ್ ರೆಡ್ಡಿ ನಿರ್ವಹಿಸಿಕೊಟ್ಟರು. ಒಟ್ಟಾರೆ ಕಾರ್ಯಕ್ರಮವು ಬೆಳಗ್ಗೆ 10:30ಕ್ಕೆ ಆರಂಭವಾಗಿ ಸಾಯಂಕಾಲ 5:30ರವರೆಗೆ ಅದ್ದೂರಿಯಾಗಿ ಜರುಗಿತು. ಇಂಥ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸೂಫಿನಾಡು ಸುದ್ದಿ ಚಾನೆಲ್. 100 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ, 3ನೇ ಸ್ಥಾನ ಗಳಿಸಿರ್ತಕ್ಕಂಥ, ಪ್ರಥಮ ಸ್ಥಾನ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿನಿ ಶಿವಾನಿ ಬಿಕಾಮ್ 6 ವಿದ್ಯಾರ್ಥಿನಿ. ಗೋಲ್ಡ್ ಮೆಡಲ್ ಗೋಸ್ ಟು ಶಿವಾನಿ. ನಾಗೇಶ್ವರಿ ಬಿಕಾಮ್ 4 ದ್ವಿತೀಯ ಸ್ಥಾನ. ತೃತೀಯ ಸ್ಥಾನ, 3ನೇ ಸ್ಥಾನವನ್ನು ಪಾಕಿಸ್ತಾನ್ BSc 6 ಮೂರು ವಿದ್ಯಾರ್ಥಿನಿಯರು ಬೇಗ ಬರಬೇಕು. ಕ್ಯಾರಂ ಸ್ಪರ್ಧೆ ಸೆಕೆಂಡ್ ಪ್ಲೇಸ್. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆಗಳನ್ನು ಅಭಿನಂದಿಸಬೇಕು. ಅದೇ ರೀತಿಯಾಗಿ ಥ್ರೋಬಾಲ್ ಚಪ್ಪಾಳೆ ಮುಖಾಂತರ ಅವರನ್ನು ಅಭಿನಂದಿಸಬೇಕಾಗಿ ನಾನು ಕೇಳ್ಕೊತಾ ಇದ್ದೇನೆ. ಮುಂದಿನ ವರ್ಷ ತಾವುಗಳು ಕೂಡ ಇದೇ ರೀತಿ ಪ್ರಶಸ್ತಿ ಹಾಗೂ ಪಾರಿತೋಷಿಕಕ್ಕೆ ಭಾಜನರಾಗಬೇಕಾಗಿ ನಾನು ಕೇಳ್ಕೊತಾ ಇದ್ದೇನೆ. ಫೋಟೋಸಲ್ಲಿ ಬರಲಿಲ್ಲ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮೇಡಮ್ ಅವರು ಪ್ರಶಸ್ತಿ ಹಾಗೂ ಪಾರಿತೋಷಿಕವನ್ನು ನೀಡಬೇಕಾಗಿ ನಾನು ಕೇಳ್ಕೊತಾ ಇದ್ದೇನೆ. ಚಪ್ಪಾಳೆ ಮುಖಾಂತರ ಅವರನ್ನು ಅಭಿನಂದಿಸಬೇಕು. ಅದೇ ರೀತಿಯಾಗಿ ತೃತೀಯ ಬಹುಮಾನ ಅಮಿತಾ BSc 4 ಮುಂದಿನ ಸ್ಪರ್ಧೆ ನೃತ್ಯ. ಇವತ್ತು ನೃತ್ಯದಲ್ಲಿ ಸೋಲು Signing off 2023 to 2024
ನಮಸ್ಕಾರ. ನಾನು ಪ್ರೊಫೆಸರ್ ಮನೋಜ್ ಕುಮಾರ್, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದ ಪ್ರಾಂಶುಪಾಲನಾಗಿ ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ವಿವಿಧ ಘಟಕಗಳ ಸಮಾರೋಪ ಸಮಾರಂಭವನ್ನು ಇವತ್ತು ಕರ್ನಾಟಕ ರಾಜ್ಯ ನೌಕರರ ಸಂಘ ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಶಾಸಕರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಜೊತೆಗೆ ನಾವು ಖದೀರ್ ಸಾಹೇಬರಿಗೂ ಸಹ ಆಹ್ವಾನ ಕೊಟ್ಟಿದ್ವಿ. ಅವರು ಬೇರೆ ಬೇರೆ ಕಾರ್ಯಗಳಲ್ಲಿ ಬ್ಯುಸಿಯಾಗಿರೋದರಿಂದ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಿಲ್ಲ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರತಕ್ಕಂತಹ ನಿವೃತ್ತ ಪ್ರಾಂಶುಪಾಲರಾಗಿರ್ತಕ್ಕಂಥ ಪ್ರೊಫೆಸರ್ MG ದೇಶಪಾಂಡೆ ಸರ್ಜಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದರು. ಜೊತೆಗೆ ಶ್ಯಾಮಲಾ ದತ್ತಾ ಮೇಡಮ್ ಅವರು ಕೂಡ JND ಕಾಲೇಜಿನ ಪ್ರಾಂಶುಪಾಲರು, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಇವತ್ತು ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಾಗಿ ಮತ್ತು ಯಶಸ್ವಿಯಾಗಿ ಪೂರೈಕೆ ಮಾಡಿಕೊಟ್ಟಿರ್ತಕ್ಕಂಥ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಎಲ್ಲ ವಿದ್ಯಾರ್ಥಿನಿಯರಿಗೂ, ವಿಶೇಷವಾಗಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಘಟಕಗಳ ಸಂಯೋಜಕರುಗಳಿಗೆ, IQAC ಘಟಕದ ಸಂಯೋಜಕರುಗಳಿಗೆ, NSS ಮತ್ತು ವಿವಿಧ ಎಲ್ಲ ಘಟಕಗಳ ಸಂಯೋಜಕರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಅತ್ಯಂತ ಖುಷಿಯಿಂದ, ಅತ್ಯಂತ ವಿಚಾರವಂತಿಕೆಯಿಂದ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು, ತಮ್ಮ 3 ವರ್ಷದ ಅನುಭವಗಳನ್ನು ಸಹ ಹಂಚಿಕೊಂಡರು. ಇದೆಲ್ಲ ಕಾಲೇಜಿನ ಒಂದು ವಿದ್ಯಾಸಂಸ್ಥೆಗೆ ಬರಬೇಕಾಗಿರ್ತಕ್ಕಂಥ ಕ್ರೆಡಿಟ್ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಮಾರೋಪಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಹೇಳಿದ್ದೀನಿ ಫಸ್ಟಿಗೆ. ಇಂದು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ BA BCom BScಯ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ನೀಡಲಾಗಿತ್ತು. ನನ್ನನ್ನು ಇಲ್ಲಿ ಅತಿಥಿ ಎಂದು ಕರೆಸಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಅತ್ಯಂತ ಸಂತೋಷದಿಂದ ಭಾಗವಹಿಸಿದರು. ಜೊತೆಗೆ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಜೊತೆಗೆ ವಿವಿಧ ಘಟಕದ ಸಂಯೋಜಕರು, ಉಪನ್ಯಾಸಕರು ಇದರಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ರೀತಿಯಾಗಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇರಲಿ ಮತ್ತು ಈ ಕಾಲೇಜು ಪ್ರಗತಿ ಸಾಧಿಸಲು ಎಂದು ಹಾರೈಸುತ್ತಾ ನಾನು ನನ್ನ 2 ಮಾತು ಮುಗಿಸ್ತೇನೆ. ನಾನು MG ದೇಶಪಾಂಡೆ, ನಿವೃತ್ತ ಪ್ರಾಂಶುಪಾಲ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಮಹಿಳಾ ಕಾಲೇಜ್, ಬೀದರ್. ಎಲ್ಲರಿಗೂ ನಮಸ್ಕಾರಗಳು. ಇಂದು ದಿನಾಂಕ 5/5/2026 ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಬೀದರಿನ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಅಂತಿಮ ವರ್ಷ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಸರ್ಕಾರಿ ಸಮುದಾಯ ಭವನ್ ನೌಬಾದ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಒಂದು ಮಕ್ಕಳಿರ್ತಕ್ಕಂಥ ಪ್ರತಿಭೆಯನ್ನು ಹೊರ ಹಾಕಲಿಕ್ಕೆ ನಾವು ಒಂದು ಕ್ರೀಡಾ ಒಂದು ಸ್ಪರ್ಧೆಗಳನ್ನು, ಜೊತೆಗೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಾವು ಏರ್ಪಡಿಸಿದ್ದೇವೆ. ಅದರಲ್ಲಿ ಎಲ್ಲ ಮಕ್ಕಳು ಭಾಳ ಸಕ್ರಿಯವಾಗಿ ಭಾಗವಹಿಸಿ ಅತ್ಯಂತ ಉತ್ಸುಕತೆಯಿಂದ ಅವರು ತಮ್ಮ ಪ್ರಮಾಣಪತ್ರವನ್ನು ಸ್ವೀಕರಿಸಿದ್ದಾರೆ. ಅವರಿಗೆಲ್ಲರೂ ಕೂಡ ಒಂದು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅನೇಕ ಅತಿಥಿಗಳು ಆಗಮಿಸಿ ಉತ್ತಮವಾದ ರೀತಿಯ ಸಲಹೆಯನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ಜೊತೆಗೇನಪ್ಪ ಅಂದರೆ ನಮ್ಮ ಕಾಲೇಜು ದಿನಕ್ಕೆ ಉನ್ನತವಾಗಿ ಬೆಳೀತಾ ಇದೆ. ಇನ್ನು ಮುಂಬರುವ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಗಮಿಸಿ ನಮ್ಮ ಕಾಲೇಜಿನ ಹೆಸರು ಹೆಮ್ಮರ ಬೆಳೀಲಿ ಅಂತಕ್ಕಂಥ ಆಸೆಯನ್ನು ಆಶಿಸುತ್ತಾ ಎಲ್ಲರಿಗೂ ಶುಭ ಕೋರುತ್ತೇನೆ. ನನ್ನ ಹೆಸರು ಡಾಕ್ಟರ್ ಮನೋಹರ್ G. ಮೇತ್ರೆ, ಸಂಯೋಜಕರು ಸಾಂಸ್ಕೃತಿಕ ವಿಭಾಗ.